ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾ DC ಅವರ ನೇತೃತ್ವದಾಗ ಅವರ ಅಧ್ಯಕ್ಷತೆಯಲ್ಲಿ ಫ್ಯಾಕ್ಟ್ರಿ MDಗಳು ರೈತರು ಕೂಡಿ ನಾವೇನಾರ ಆಶಾಭಾವನೆ ಇಟ್ಕೊಂಡಿದ್ದು ಏನಾರ ಮಹಾರಾಷ್ಟ್ರ ಮಾದರಿ ಒಳಗೂ ಕಬ್ಬಿನ ಬಿಲ್ ಫಿಕ್ಸ್ ಆಕೈತಿ, ನಮಗೂ ಖುಷಿ ಸುದ್ದಿ ಕೊಡ್ತಾವ್ರು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಅಂತೇಳಿ ನಾವು ತಲೆಯಾಗಿ ಇಟ್ಕೊಂಡಿದ್ದು. ಆದರೆ ನಮಗೆ ನಿರಾಶೆ ಆಗೈತಿ. ಇವತ್ತು ಯಾಕೆ ಕಬ್ಬು ಬೆಳೆದ್ರೆ ಯಾಕೆ ನಿರಾಶೆ ಆಗೈತೆ ಅಂದರೆ, ಇವತ್ತಿಗೆ ನಾವು ಒಂದು ಮಕ್ಕಳ ಮದುವೆ ಮಾಡ್ಬೇಕಾದ್ರೆ ಒಂದು ತೊಲೆ ಮದುವೆ ಬಂಗಾರ ತೊಗೋಬೇಕಾದ್ರೆ ಬರೀ ಸಲ 50,000 ರೂಪಾಯಿ ಇದ್ದದ್ದು ಈ ಸಲ 1,20,000 ಮ್ಯಾಗ ಚಿಲ್ಲರ್ ಆಗೈತಿ. ಸಲ 3,000 ರೇಟ್ ಕೊಟ್ಟವ್ರು, ಈ ಸಲ 50 ರೂಪಾಯಿ ಅಂತ. ಅಂದರೆ ಇದು ನಾವು ರೈತರಾಗಿ ಹುಟ್ಟಿದ್ರೆ ತಪ್ಪಿ. ಆಮೇಲೆ ನಮ್ಮ ಕರ್ನಾಟಕದಾಗ ಅನ್ಸಾಯ್ತು, ಇಲ್ಲೇ ಮಹಾರಾಷ್ಟ್ರದಾಗ 3,450 10 ರೂಪಾಯಿ ಘೋಷಣೆ ಮಾಡತ್ತಾರೆ ಸರ್ಕಾರ ನೇತೃತ್ವ ತಗೊಂಡು. ಆದರೆ ಇಲ್ಲೇ ನಾವು ಏನ್ರಿ ಒಂದೇ ಸೀಮೆ ಆಗಿದ್ದಂಥವ್ರು ಕಡಿ ಜಿಲ್ಲಾದವರು ಅಂಥ ಪರಿಸ್ಥಿತಿ ಒಳಗೆ ನಾವು ಇದ್ದಾಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನಾರ ಮಾನ ಮರ್ಯಾದೆ ಐತೆ ಅಂತೇಳಿ ಪ್ರಶ್ನೆ ಮಾಡ್ತೀನಿ ನಾ ಇವತ್ತಿನ ದಿವಸ. ಯಾಕಂದ್ರೆ ಇವತ್ತು ನಾವು ಅವಲಂಬನೆಯಾಗಿ ರಾಜ್ಯ ಸರ್ಕಾರ ಮ್ಯಾಗ ಖುಷಿಯಾಗಿದ್ದವರು ರಾಜ್ಯ ಸರ್ಕಾರ ಗಮನಕ್ಕೆ ತಗೊಂಡ ಬ್ಯಾಟ್ರಿ ಚಾಲು ಮಾಡ್ರಿ 1ನೇ ತಾರೀಕು ಅಂತ ಹೇಳ್ತಾರೆ. 11ನೇ ತಿಂಗಳು 1ನೇ ತಾರೀಕು ಬ್ಯಾಟ್ರಿ ಚಾಲು ಮಾಡುತ್ತೆ ಹೇಳ್ತಾರೆ. ರೈತರ ಬಿಲ್ ಯಾಕೆ ಕೊಡ್ತೀರಿ ಅಂತ ಕೇಳಂಗಿಲ್ಲ. ನಿಮ್ಗೆ ಏನಾರ ಮಾನ ಮರ್ಯಾದೆ ನೀವು ಸರ್ಕಾರ ನಡೆಸೋರ್ಗೈತಿ ನಾ ಪ್ರಶ್ನೆ ಮಾಡ್ತೀನಿ ಇವತ್ತಿನ ದಿವಸ. ನೀವೇನಾರ ಕರ್ನಾಟಕ ರಾಜ್ಯದ ರೈತರ ಮ್ಯಾಗ ಏನಾರ ಪ್ರೀತಿ ನಿಮ್ಮದಲ್ಲಿ ಇದ್ರೆ, ಕರುಣೆವಿದ್ರೆ ದಯವಿಟ್ಟು ತಕ್ಷಣ ಕರ್ನಾಟಕದ ಮುಖ್ಯಮಂತ್ರಿಗಳೇ, ನೀವು ರೈತ ಸಂಘದಾಗ ಇದ್ದಂಥವ್ರದಿರಿ, ವಿಚಾರ ಇಟ್ಕೊಂಡು ನೀವು ಮಹಾರಾಷ್ಟ್ರದಾಗ ಏನು ನಡೆದಿಲ್ಲ ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ತಕ್ಕೊಂಡ ಕರ್ನಾಟಕದ ಫ್ಯಾಕ್ಟ್ರಿಗಳಿಗೆ ಅಲ್ಲಿ ಏನು ರೇಟ್ ಕೊಟ್ಟಾರಲ್ಲ, ಇಲ್ಲಿ ರೇಟ್ ಕೊಡೋದಕ್ಕೆ ನಿಮಗೆ ಫ್ಯಾಕ್ಟ್ರಿ ಸೀಸ್ ಮಾಡ್ತು ಅಂತೇಳಿ ಒಂದು ಆದೇಶ ಮಾಡಿರಿ. ಯಾಕೆ ಕೊಡಂಗಿಲ್ಲ ನಾವು ನೋಡ್ತೀವಿ. ನಿಮಗೆ ಏನು ರೀ, ನೀವು ಅರಬಾಯಿ ಮಿಟ್ಟಲ್ ಅನ್ನೋ ಅಂಥವ್ರು ಒಬ್ರು ಸತ್ತಾಗ ಒಂದು ಟನ್ನಿಗೆ ಇದನ್ನು ಸರ್ಕಾರದಿಂದ 350 ರೂಪಾಯಿ ಕೊಟ್ಟಿರಲ್ಲ, ಒಬ್ರು ಸತ್ತಾಗ ಕೊಡ್ಬೇಕಂತ ಏನಾರು ಹೆಣ್ಕೊಂಡ್ರಿ ನೀವು? ಒಬ್ಬ ರೈತ ಹೋರಾಟಗಾರ ಸತ್ತಾಗನೇ ಅದನ್ನೆಲ್ಲ ಬಿಡ್ರಿ. ಏನೂ ರೈತರ ಕುಲಕ್ಕೆ ಏನೂ ಆಗಲ್ದಾಗ ಘೋಷಣೆ ಮಾಡ್ರಿ. ಪುಣ್ಯಾತ್ಮರಾರ ಸಿದ್ದರಾಮಯ್ಯನವರೇ, ಕರ್ನಾಟಕದ ಮುಖ್ಯಮಂತ್ರಿಗಳೇ, ನಾವು ನಿಮ್ಮ ಪರ ಇರ್ತೀವಿ. ಇಲ್ಲ ಅಂದ್ರೆ ನಿಮ್ಮ ವಿರೋಧ ಮಾಡಿಕೆಸಿಂದ ನೀವು ಎಲ್ಲಿ ಬರ್ತಿರಲ್ಲ ಅಲ್ಲಿ ನಿಮ್ಮ ವಿರೋಧ ಕಪ್ಪು ಬಡ್ಡಿ ಕಟ್ಟಿ ನಾವು ವಿರೋಧ ಮಾಡ್ಬೇಕಾಗೈತಿ. ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮನ್ನು ಬಿಡಂಗಿಲ್ಲ. ನೀವೇನಾರ ರೈತ ಕುಲಕ್ಕೆ ಏನಾರ ಪೆಟ್ಟು ಹಚ್ಚಂಗಾದ್ರೆ ಮುಖ್ಯಮಂತ್ರಿಗಳೇ ನೀವು ಮನೆಗೆ ಹೋಗ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಘೋಷಣೆ ಮಾಡೋದು ಇವ್ರದೇನೆ ದೊಡ್ಡ ಸಾಧನೆ ಅಲ್ಲ. ಅಟ್ಟೆ ಹೇಳ್ತೀನಿ ಕೇಳಿಲ್ಲ ಅಲ್ರಿ, ಇಲ್ಲೇ ಮಕ್ಕಳು ಮಹಾರಾಷ್ಟ್ರದಾಗ ರೇಟ್ ಘೋಷಣೆ ಆಗತ್ತಾವ ಅಂದ್ರ 50 ರೂಪಾಯಿ ಕೊಡ್ತೀವಿ ಅಂದ್ರೆ ಇವ್ರೇನು ಭಿಕ್ಷಾ ಕೊಡ್ತಾರೆ ನಮಗ? ಏನ್ ನಾಚಿಕೆ ಬರಂಗಿಲ್ಲ ಅವ್ರಿಗೆ? ಅಲ್ಲ, ಏನೋ ಒಂದು 50 ರೂಪಾಯಿ ಅವ್ರಿಗೆ ನಮ್ಗೆ ಕಡಿಮೆ ಕಟ್ತಾವ ಅಂದ್ರ ರೈತರ ದೊಡ್ಡ ಮನಸ್ಸು ಮಾಡ್ಬೋದು. ಬೆಟ್ಟ ಕೇಳಿ ನೀವು ನಿಮಗೆ ಕರ್ಸ್ರಿ, ನಮ್ ಜೊತೆ ಚರ್ಚೆ ಮಾಡ್ಲಿ. ಸಕ್ರಿ ಮಂತ್ರಿ ಅಧಿಕಾರ ಅವ್ರ ಕೈಯಾಗೈತಿ, ಫೈರಿಂಗ್ ಮಾಡಿಸ್ಬೇಕಾರೆ ಜೈಲ್ದಾಗ ಕಬ್ಬಿನ ಬೆಲೆ ಮಹಾರಾಷ್ಟ್ರದಾಗಿದ್ದ ಇವತ್ತರ ಘೋಷಣೆ ಆಗೈತಿ 3,450 ರೂಪಾಯಿ. ಈಗ ವಿಶೇಷವಾಗಿ ದಯವಿಟ್ಟು ನಮಗೂ ಅದ ಮಾದರಿ ಒಳಗನೆ ನೀರು ಅದು ಆಯ್ತು. ಏನ್ ನಾವೇನ್ ರೈತರಲ್ಲ, ಏನ್ ಈ ರಾಜ್ಯದಾಗ ಹುಟ್ಟಿದ ತಪ್ಪ, ನಾವು ಮಹಾರಾಷ್ಟ್ರದಾಗ ಹುಟ್ಟಬೇಕಾಗಿತ್ತು. ಏನ್ ಇಲ್ಲಿ ಹುಟ್ಟಿದ ತಪ್ಪ, ನಾವು ಬೆಳೆದ ತಪ್ಪ ಕಬ್ಬ. ಇವ್ರಿಗೆಲ್ಲ ಬ್ಯಾಟ್ರಿ ಒಂದು ಬಿಟ್ಟು 2 ಬ್ಯಾಟ್ರಿ ಕಟ್ಕೊಳಕ್ ಕೊಟ್ಟದ ತಪ್ಪ ಕಬ್ಬ. ದಯವಿಟ್ಟು ಹೇಳ್ತೀನಿ ಕೇಳ್ರಿ, ನಾವು ಕಬ್ಬು ತಪ್ಪಿಗೆ ನಮಗೆ ಗೋಳಿಬಾರ್ ಮಾಡ್ಲಿ, ಫೈರಿಂಗ್ ಮಾಡಿಸ್ಕೊಂಡು ಪೊಲೀಸರನ್ನ ಹಚ್ಚಿ, ಇಲ್ಲಾಂದ್ರೆ ಜೀಲ್ದಾಗ ಇಡೋಣ. ಯಾಕಂದ್ರೆ ಈ ರಾಜ್ಯಗಳನ್ನ ಕಿವಿ ಕೊಟ್ಟಿವೆ ಅಣ್ಣ. ನಾವು ರೈತರಾಗಿ ಹುಟ್ಟಿದ್ದ ತಪ್ಪಿ ಆಮೇಲೆ ರಾಜ್ಯದಾಗ ಅನ್ನತ್ತೀವಿ. ಏನ್ ಮಾಡ್ತಿರಲ್ಲ ಅದಕ್ಕೆ ಪ್ಲೇಯರ್ದು ಸರ, ನಿಮ್ಮ ಲಾಟಿಗೂ ಕಟ್ಟಿದೀವಿ, ಪಿಸ್ತೂಲ್ಗೂ ಕಟ್ಟಿದೀವಿ. ಏನ್ ಮಾಡ್ತಿರಲ್ಲ ಅದಕ್ಕೆ ಪ್ಲೇಯರ್
ಅನಾವಶ್ಯವಾಗಿಲ್ಲ ಸರ್. ಕಮಿಷನ್ ಆಫೀಸ್ದಾಗಿನ ನಾಳ ಯಾರನ್ನು ಬಿಡೋರಲ್ಲ. ಸ್ಕೂಲ್ ಮಕ್ಕಳದಾಗ ಹೋಗಕ್ಕೆ ಅವಕಾಶ ಕೊಡೋದು ತೊಂದರೆ ಇಲ್ಲ. ಅದೇ ಶುಗರ್ ಡಿಪಾರ್ಟ್ಮೆಂಟ್ ಕಾರ್ಖಾನೆ ಯಾರು ನಾವು ಇಲ್ಲೇ ಇರ್ತೀವಿ, ಅವ್ರು ಇಲ್ಲೇ ಇರಲ್ಲ. ನಾಳೆ